ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲು 12 ರಿಜಿಸ್ಟ್ರೇಷನ್ ಆಗಿರೋಂಥ ಒಂದು ಗಾಡಿ ಮಾರುತಿ ಸುಜುಕಿ ಅವ್ರದ್ದು ವ್ಯಾಗನರು LXi ಗಾಡಿ, CNG ಫಿಟ್ಟಿಂಗ್ ಇರೋಂಥ ಒಂದು ಗಾಡಿ, ತುಂಬ ಕಂಡೀಷನ್ ಇರೋಂಥ ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ. ಈ ಗಾಡಿದು ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಸಹ ಕಾಣಿಸುತ್ತೆ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅಲ್ಲೇಂದ್ರೆ ಕಾಂಟ್ಯಾಕ್ಟ್ ನಂಬರ್ ಇಲ್ಲಾಂದರೆ ಗಾಡಿ ಸೇಲ್ ಆದಮೇಲೆ ಸೇಲ್ ಆಗಿದೆ ಅಂತ ಹಾಕ್ಬಿಟ್ಟು ನಂಬರ್ ಡಿಲೀಟ್ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ದಾರೆ ಸಬ್ಸ್ಕ್ರೈಬ್ ಹಾಕೋದನ್ನ ಮರಿಬೇಡಿ. ಮತ್ತು ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ನೋಡ್ತಿರೋಂಥವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲಿ ವಿಡಿಯೋ ಕೆಳಗಡೆ ಯಾರು ಒಂದು ವಿಡಿಯೋ ಲಿಂಕ್ ಹಾಕಿರ್ತೀವಿ ವೀಕ್ಷಕರೇ. ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲ್ಗಿರೋ ಗಾಡಿದು ಒಂದು 5-6 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸಿಯಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕೆಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ಗೆ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ವೀಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಕೇಳ್ಬೋದು ವೀಕ್ಷಕರೇ. ಏನಾದರೂ ಹೇಳ್ದಿತ್ತಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ನಾವು ನಿಮಗೆ ರಿಪ್ಲೈ ಮಾಡ್ತೀವಿ. ಕಾಲ್ ಮಾಡ್ಕೋಬೇಡಿ, ರಿಸೀವ್ ಮಾಡೋದಿಲ್ಲ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸರ್ ಯಾವ್ದು ಗಾಡಿದು? ಸರ್ ಅದು ಮಾರುತಿ ಸುಜುಕಿ ವ್ಯಾಗನರು LXi ಸರ್. ಅದು ಕಂಪ್ನಿ ಫಿಟೆಡ್ CNG ಪ್ಲಸ್ ಪೆಟ್ರೋಲ್ ಎರಡು ರನ್ನಿಂಗ್ ಇದೆ ಸರ್. ಮಾಡಲು 2011-12 ಸರ್. ಓಕೆ, Second owner. ರಿಜಿಸ್ಟ್ರೇಷನ್. 2011 ಮ್ಯಾನುಫ್ಯಾಕ್ಚರಿಂಗು, 12 ರಿಜಿಸ್ಟ್ರೇಷನ್ನು. ಆಕ್ಚುಲಿ ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಓಕೆ, ಕಿಲೋಮೀಟರ್ ಎಷ್ಟು ಹೊಡೆ ಸರ್ ಗಾಡಿ? ಕಿಲೋಮೀಟ್ರ್ 78,000 ಆಗಿದೆ ಸರ್ ರನ್ನಿಂಗ್. ಶೋರೂಮ್ ರೆಕಾರ್ಡ್ ಏನಾದ್ರು ಇದೆಯಾ? ಶೋರೂಮ್ ಗಾಡಿ ಇಲ್ಲ ಸರ್, ಅದು ಹೊರಗಡೆನೇ ಸರ್ವಿಸ್ ಇರೋದು. ಹ್ಞೂ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್, ಡೆಂಟು ಸ್ಕ್ರಾಚು ಏನಿಲ್ಲ. ಹ್ಞೂ ಗಾಡಿ ಯಾವ ರಿಪ್ಲೇಸ್ಮೆಂಟ್ ಇಲ್ಲ, ಓಕೆ. ತುಂಬಾ ಒರಿಜಿನಲ್ ಗಾಡಿ. ಸಣ್ಣ ಪುಟ್ಟ ಟಚ್ ಅಪ್ ಇದೆ, ಹ್ಞೂ ಒರಿಜಿನಲ್ ಗಾಡಿ ಮಾತ್ರ. ಓಕೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸು ನಿಮಗೆ ಇನ್ನೊಂದು 6-7 ತಿಂಗಳು ಬರುತ್ತೆ. FC ಇನ್ನು 1 ವರ್ಷ ಬರುತ್ತೆ. ಹ್ಞೂ ನೆಕ್ಸ್ಟ್ ಜನವರಿಗಿದೆ FC. ಓಕೆ. ಹ್ಞೂ ಸರ್. ಅದು ಮೇಲೆ CNG ಒಂದು 10 ಲೀಟರ್ ಟ್ಯಾಂಕ್ ಇದೆ ಸರ್. CNG ಹಿಂದ್ಗಡೆ 10 ಲೀಟ್ರ್ 10 kg 10 kg 10 kg kg ಲೆಕ್ಕ ಅದು 10 kg ಸಿಲಿಂಡರ್ ಇದೆ. ಓಕೆ. ನೀವು ಆರಾಮಾಗಿ ಒಂದು ಪರ್ ಲೀಟ್ರಿಗೆ ಒಂದು 32-31 ತನಕನೂ ಬರುತ್ತೆ ಮೈಲೇಜು. 1 kg-ಗೆ 1 kg-ಗೆ ಒಂದು 32-33 ಮೈಲೇಜ್ ಬರುತ್ತೆ ಸರ್ ಗಾಡಿ. ಓಕೆ. ಫುಲ್ ಟ್ಯಾಂಕ್ ಮಾಡಿದ್ರೆ ಒಂದು 300 ಮೇಲೆ ಓಡಿಸ್ಬೋದು ರನ್ನಿಂಗ್. ಓಕೆ. ಟೈರ್ ಪರ್ಸೆಂಟೇಜ್ ಸರ್? ಟೈರು ಇದೆ ಸರ್, ಒಂದು 70% ತನಕ ಇದೆ. ಫ್ರಂಟ್ ಒಂದು 70% ಇದೆ, ಬ್ಯಾಕ್ ಒಂದು 60% ಇದೆ. ಓಕೆ. ಒಳಗಡೆ ಏನೇನು ಬರುತ್ತೆ ಸರ್ ಇಂಟೀರಿಯರ್ಸು? ಸರ್ ಇಂಟೀರಿಯರ್ಸ್ ಅಂದರೆ ನಿಮಗೆ ಇದು ಪ್ಯಾನಲ್ ಸಿಸ್ಟಮ್ ಇದೆ ಸರ್. ಫ್ರಂಟ್ 2 ಪವರ್ ವಿಂಡೋ ಬರುತ್ತೆ. AC ಇದೆ, ಪವರ್ ಸ್ಟೀರಿಂಗ್ ಇದೆ, ಪ್ಲಸ್ ಸೆಂಟ್ರಲ್ ಲಾಕು ರಿಮೋಟ್ ಹೊಸದಿದೆ ಸರ್, ಹೊಸದು ಹಾಕ್ಸಿದ್ದೀನಿ. ಅದರಲ್ಲಿ ಗಾಡೀಲಿ ಬಂದಿರಲ್ಲ, ಅದು LXi ಆಗೋದ್ರಿಂದ ಸೆಂಟ್ರಲ್ ಲಾಕು ಪ್ಲಸ್ ರಿಮೋಟ್ ಇದೆ ಸರ್ ಒಂದು. ಓಕೆ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದರೆ ನಿಮಗೆ ವೀಲ್ ಕ್ಯಾಪ್ ಹಾಕ್ಸಿದ್ದೀನಿ, ಮತ್ತು ಹ್ಯಾಂಡಲ್ ಕ್ರೋಮ್ಸ್ ಇದೆ, ಬ್ಯಾಕ್ ಸ್ಪೈಲರ್ ಹಾಕ್ಸಿದ್ದೀನಿ. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದರೆ ಆಮೇಲೆ ಹಿಂದ್ಗಡೆ 2 ಹೆಡ್ಲೈಟು ಸ್ವಲ್ಪ ಡಲ್ ಆಗಿದೆ ಸರ್. ಹಿಂದ್ಗಡೆ ಟೈ ಲ್ಯಾಂಪ್ಗಳು, ಹಿಂದ್ಗಡೆ ಟೈ ಲ್ಯಾಂಪ್ 2 ಹೊಸದು ಹಾಕ್ಸಿದ್ದೀನಿ ಬ್ಯಾಕ್ ಕಡೆ. ಪ್ಲಸ್ ಫಸ್ಟ್ ಆಮೇಲೆ ಫ್ರಂಟ್ ಒಂದು ಹೆಡ್ಲೈಟು ಪೂರ್ತಿ ಇದಾಗಿತ್ತು ಸರ್, ಅದು ಒಂಥರ ಹಳದಿ ಕಟ್ಟಿ ಪಾಚಿ ಕಟ್ಟಿ ಥರ. ಹಾಗಾಗಿ ಅದನ್ನು ಚೇಂಜ್ ಮಾಡಿಬಿಟ್ಟು ಫ್ರಂಟ್ ಒಂದು ಹೆಡ್ಲೈಟ್ ಹೊಸದು ಹಾಕ್ಸಿದ್ದೀನಿ. ಓಕೆ. ಈಗ ಸೀಟು ಎಲ್ಲ ಚೆನ್ನಾಗಿದೆ ಒಳಗಡೆ? ಹ್ಞೂ ಸರ್, ಸೀಟೆಲ್ಲ ಚೆನ್ನಾಗಿದೆ. ಸೀಟು ಏನು ಸಮಸ್ಯೆ ಇಲ್ಲ, ಗಾಡಿ ಎಲ್ಲ ಚೆನ್ನಾಗಿದೆ, ಸೀಟು ಚೆನ್ನಾಗಿದೆ. ಓಕೆ. ಈಗ ತಗೊಂಡು ಜಸ್ಟ್ CNG ಇಲ್ಲ ಪೆಟ್ರೋಲ್ ಓಡಿಸ್ಕೊಂಡ್ರೆ ಹ್ಞೂ ಸಮಸ್ಯೆ ಇಲ್ಲ? ಸರ್, ಅಷ್ಟೇ ಏನು 10 ರೂಪಾಯಿ ಕೆಲಸ ಇಲ್ಲ. ಸಸ್ಪೆನ್ಷನ್ ಎಂಡ್ಸ್ ಎಲ್ಲ ಹೋಗಿತ್ತು, ಟೈರು ಆಮೇಲೆ ವೀಲಿಂದ ಒಂದು ವೀಲ್ ಬೇರಿಂಗ್ 2 ಹೋಗಿತ್ತು, ಫ್ರಂಟ್ ಎಲ್ಲ ಹೊಸದು ಹಾಕ್ಸಿದ್ದೀನಿ. ಸಸ್ಪೆನ್ಷನ್ ಎಂಡ್ ಎಲ್ಲ ಹೋಗಿತ್ತು, ಅದನ್ನು ರೆಡಿ ಮಾಡಿಸಿದ್ದೀನಿ. ಓಕೆ. ಗಾಡಿ ತಗೊಂಡು ಓಡಿಸ್ಬೇಕಷ್ಟೇ, ಏನು 10 ರೂಪಾಯಿ ಕೆಲಸ ಮಾಡ್ಸಂಗಿಲ್ಲ. ಓಕೆ. ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್? ಹ್ಞೂ ಸರ್, ರೆಕಾರ್ಡ್ಸ್ ಎಲ್ಲ ಇದೆ. ಅವರು ಯಾರು ಬೈ ಮಾಡ್ತಾರೋ ಅವರಿಗೆ CC ಎಲ್ಲ ನಾನೇ ತಕ್ಕೊಡ್ತೀನಿ. CC ನಮ್ಮ ಕಡೆಯಿಂದ ತಕ್ಕೊಡ್ತೀನಿ, CC ಏನು ಕೇಳಲ್ಲ. ಓಕೆ. ಈಗ ಗಾಡಿ ಇರೋ ಲೊಕೇಶನ್? ಗಾಡಿ ಇರೋ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಟೌನಲ್ಲಿದೆ ಸರ್. ಟೌನ್ ಅಂದರೆ ಯಾವ ಏರಿಯಾ ಬರುತ್ತೆ ಸರ್ ಹತ್ತಿರ? ದಾವಣಗೆರೆ ಈ ಕಡೆ ಸರ್, ನೀವು ಈ ಕಡೆ ಹಳೆಯೂರು ದುರ್ಗಮ್ಮನ ದೇವಸ್ಥಾನ ಇದೆ. ದುರ್ಗಮ್ಮನ ದೇವಸ್ಥಾನ ಬ್ಯಾಕ್ ಸೈಡಲ್ಲಿ ಬೂದಾಳ್ ರೋಡ್ ಅಂತ ಬರುತ್ತೆ ಸರ್, ಅಲ್ಲಿ ಇದೆ ಗಾಡಿ. ಬೂದಿಯಾಳ್ ರೋಡಾ? ಬೂದಿಯಾಳ್ ರೋಡ್. ಫ್ರೆಶ್ ಬೇಕರಿ ಅಂದರೆ ಐತೆ ಸರ್, ಫ್ರೆಶ್ ಬೇಕರಿ ಹತ್ರ ಇದೆ ಗಾಡಿ. ಓಕೆ. ಈಗ ಗಾಡಿಗೆ ಏನು ಹೇಳ್ತಿದ್ದಾರೆ ಪ್ರೈಸು?
ಸರ್ ನಾನು ಅದು ಆ್ಯಕ್ಚುಲಿ 2.55 ಹೇಳ್ತಿದ್ದೀನಿ ಸರ್. ಹ್ಞೂ ಒಂದು ಫೈನಲ್ ಒಂದು 2.50 ತನಕ ಕೊಡ್ತೀನಿ. ಹ್ಞೂ ಶೋರೂಮ್ ಫಿಟ್ಟಿಂಗ್ ಸಿ ಎನ್ ಜಿ ಇದೆ. ಸಿ ಎನ್ ಜಿನ ಅವ್ರ ಕಸ್ಟಮರ್ ಪೆಟ್ರೋಲ್ ಗಾಡಿನೇ ಹಾಕ್ಸ್ಕೊಂಡು ಅದನ್ನ ಅಪ್ರೂವ್ ಮಾಡಿಸೋಕ್ಕೆ ಒಂದು 70,000 ಬೇಕಾಗುತ್ತೆ. 70,000 ಖರ್ಚಾಗುತ್ತೆ. ಹ್ಞೂ ಬಟ್ ಅದು ಇನ್ಬಿಲ್ಟ್ ಶೋರೂಮಿಂದ ಬಂದಿರೋದು. ಅದೇನೋ ಪ್ರೈಸ್ ಪೆಟ್ರೋಲ್ ಗಾಡಿಕಿನ ಆವಾಗಲೇ 1,00,000 ರೂಪಾಯಿ ಜಾಸ್ತಿ ಸರ್ ಗಾಡಿ ಅದು. ಹ್ಞೂ ಹಾಗೆ ಆ ಒಂದು ಟೈಮಲ್ಲಿ ಸಿ ಎನ್ ಜಿ ಇತ್ತು ಅಥವಾ ಈಗ ರೀಸೆಂಟ್ ಆಗಿಸಿಲ್ಲ ಸರ್ ಅದು? ಇಲ್ಲ, ಆ ಟೈಮಲ್ಲೇ ಸರ್ ಶೋರೂಮ್ ಫಿಟ್ಟಿಂಗ್ ಇರೋದು ಅದು ಗಾಡಿ. ಆ ಟೈಮಲ್ಲೇ ಸಿ ಎನ್ ಜಿ ಇತ್ತಾ? ಹೌದು ಸಿ ಎನ್ ಜಿ ಆ ಟೈಮಲ್ಲಿ ಇರೋದು ಅದು. ಯಾಕಂದ್ರೆ ಅದರಲ್ಲಿ ಮಾರುತಿ ಸುಜುಕಿ ಅಂತಾನೆ ಇದೆ ಸಿ ಎನ್ ಜಿಲಿ. ಯಾಕಂದ್ರೆ ಫ್ರಂಟ್ ಹೊರಗಡೆ ಇರ್ತಕ್ಕಂಥ ಗಾಡಿಗಳು ಸಿ ಎನ್ ಜಿಗೆ ಫ್ರಂಟ್ ಬಾನಟಲ್ಲಿ ತುಂಬಿಸ್ತಕ್ಕಂಥ ವ್ಯವಸ್ಥೆ ಇರುತ್ತೆ. ಹ್ಞೂ ಬಟ್ ಇದು ಶೋರೂಮ್ ಫಿಟ್ಟಿಂಗ್ ಆಗಿದ್ರಿಂದ ಪೆಟ್ರೋಲ್ ಎಲ್ಲಿ ಫಿಲ್ ಮಾಡ್ತೀವಲ್ಲ ಆ ಪಕ್ಕದಲ್ಲೇ ಅದನ್ನ ಕೊಟ್ಟಿರ್ತಾನೆ, ಅದನ್ನ ಫಿಲ್ ಮಾಡಿಸೋದು. ಹ್ಞೂ ಹ್ಞೂ ಹಾಗಾಗಿ ಶೋರೂಮ್ ಫಿಟ್ಟಿಂಗ್ ಸಿ ಎನ್ ಜಿನೇ ಸರ್ ಅದು. ಹ್ಞೂ ಆವಾಗಲೇ ಇದು ಪೆಟ್ರೋಲ್ ಗಾಡಿಕಿನ ರೇಟ್ ಇತ್ತು, 1,00,000 ಜಾಸ್ತಿನೇ ರೇಟ್ ಇದು. ಹಾಂ ಅವಾಗ ಎಕ್ಸ್ ಶೋರೂಮ್ ಪ್ರೈಸು ಹ್ಞೂ ಅದೇನು LX ಇತ್ತಲ್ಲ, LX-ಕಿನ 1,00,000 ರೂಪಾಯಿ ಜಾಸ್ತಿ ಇತ್ತು. ಇದು ಸಿ ಎನ್ ಜಿ ಇತ್ತಲ್ಲ, ಓಕೆ ಹಾಗಾಗಿ 1,00,000 ರೂಪಾಯಿ ಜಾಸ್ತಿನೇ ಗಾಡಿ ಅವಾಗ. ಸರಿ ಸರ್ ಆಯ್ತು. ಈಗ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿರಲ್ಲ? ಹೌದು ಸರ್, ಇದೇ ನಂಬರ್ ಹಾಕಿ ಕಾಲ್ ಮಾಡಿದ್ರೆ ನಾನು ಮಾತಾಡ್ತೇನೆ. ಸರಿ ಸರ್ ಓಕೆ.